ಎಲ್ಲರ ಜೀವನದಲ್ಲಿ ಜೀವನಾನುಭವವನ್ನ ಅನುಭವಿಸ್ಬೇಕು ಅಂತ ನಮ್ಮ ಡಿ ಸಿ ಸಾಹೇಬರು ಯಾವಾಗಲೂ ಹೇಳ್ತಾರೆ. ನಮಗೆ ಕೆಲವು ಸರ್ತಿ ಈ ಜೀವನಾನುಭವ ಅಂದ್ರೆ ಏನು ಅಂತ ಅರ್ಥ ಆಗ್ತಾ ಇರ್ಲಿಲ್ಲ. ಅಂದ್ರೆ ಅದನ್ನ ನೆರಳಾಗಿ ಬಿಡಿಸಿ ನಮ್ಗೆ ಅರ್ಥ ಆಗ್ತಾ ಇರ್ಲಿಲ್ಲ. ಆದ್ರೆ ಇವತ್ತು ಈ ಕಾರ್ಯಕ್ರಮಕ್ಕೆ ನಾವು ಬಂದ ಮೇಲೆ ಈ ಕಾರ್ಯಕ್ರಮ ನನಗೆ ಒಂದು ಜೀವನಾನುಭವ. ಯಾಕಂದ್ರೆ ಎಷ್ಟು ವಿನೂತನವಾದ ಒಂದು ಈ ನಡೆ ನೋಡಿ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, ಎಸ್ಟಿಯುಎಂಸಿ ಕ್ಯಾಂಪಸ್, ಟಮಕ, ಕೋಲಾರ. 180030090309. ನಾವೆಲ್ಲರೂ ಬರೀ ಮಾತಾಡ್ತೀವಿ, ಆದ್ರೆ ಮಾಡೋರು ತುಂಬಾ ಕಮ್ಮಿ. ಇಲ್ಲಿ ನನ್ನ ಜೀವನಕ್ಕೆ, ನನ್ನ ಪರ್ಸನಲ್ ಆಸ್ ವೆಲ್ ಆಸ್ ಪ್ರೊಫೆಷನಲ್ ಎರಡು ಜೀವನಕ್ಕೂ ಒಂದು ಫೌಂಡೇಶನ್ ಸ್ಟೋನ್ ಅಂತ ಹೇಳ್ಬೋದು ಈ ಪ್ರೋಗ್ರಾಮ್. ಒಂದು ತಳಪಾಯ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳ್ತೀನಿ, ನಾವು ದಿನನಿತ್ಯ ಇದ್ರ ಬಗ್ಗೆ, ಅಸ್ಪೃಶ್ಯತೆ ಬಗ್ಗೆ ಓದ್ತೀವಿ, ಮಾತಾಡ್ತೀವಿ. ಆಮೇಲೆ ನಾವು ಒಂದು ಗ್ರಾಮ ಸಭೆ ಮಾಡಿದಾಗ ಕೆಲವು ಕಡೆ ನಮ್ಮ ಕಿವಿಗೆ ಬೀಳುತ್ತೆ. ಆದರೆ ಅದರ ಬಗ್ಗೆ ನಾವು ಯಾವ ರೀತಿ ಕ್ರಮ ತಗೋಬಹುದು, ಕಾನೂನಾತ್ಮಕವಾಗಿ ಖಂಡಿತವಾಗ್ಲೂ ನಾವು ತಗೊಂತೀವಿ. ಆದರೆ ಅದು ಶಾಶ್ವತನಾ? ಆ ಒಂದು ಮಾತು ನನಗೆ ಯಾವಾಗ್ಲೂ ಒಂದು ಕೊರೆಯೋದು. ಶಾಶ್ವತ ಯಾವಾಗ ಆಗುತ್ತೆ? ನಮ್ಮ ಮನಸ್ಸಿಂದ ಬರಬೇಕು, ಅವಾಗಷ್ಟೇ ಅದು ಶಾಶ್ವತ ಆಗುತ್ತೆ. ಗಾಂಧೀಜಿ ಅವರು ಹೇಳಿದ್ರು, ಬಿ ದ ಚೇಂಜ್ ಯು ವಾಂಟ್ ಟು ಸಿ ಇನ್ ದ ವರ್ಲ್ಡ್. ಅಂದ್ರೆ ನೀವೇನು ನಿಮ್ಮ ವಿಶ್ವದಲ್ಲಿ ಏನು ನೀವು ಚೇಂಜ್ ನ ನೋಡ್ಬೇಕು ಅಂತಿದ್ದೀರ, ಮೊದಲು ನೀವು ಮಾಡ್ಕೊಂಡ್ರೆ ಅದನ್ನ ಬೇರೆಯವ್ರು ನೋಡಿ ಕಲಿತಾರೆ. ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ನಾವು ಇವನ್ನೆಲ್ಲ ಬರೀ ಕೇಳ್ತಾ ಇದ್ವಿ ಓದ್ಬೇಕಾದ್ರೆ, ಬೆಂಗಳೂರಲ್ಲಿ ಎಲ್ಲ ಇದ್ರ ಬಗ್ಗೆ ಹೇಳ್ತಾ ಇದ್ವಿ. ಯಾವತ್ತು ಕಣ್ಣಾರೆ ನೋಡಿ ಅದಕ್ಕೆ ಆ ಒಂದು ಅನುಭವದ ಒಂದು ಭಾಗಿಯಾಗಿರೋದಕ್ಕೆ ನನಗೆ ಅವಕಾಶ ಸಿಕ್ಕಿರಲಿಲ್ಲ. ಈ ದಿನ ಅರಿವು ಭಾರತ ಅವರ ಮುಖಾಂತರ ನನಗೆ ಆ ಅವಕಾಶ ಸಿಕ್ಕಿದೆ. ಸೊ ಎಲ್ಲರಿಗೂ ಮೊದಲನೇದಾಗಿ ನಾನು ಅರಿವು ಭಾರತ ಅವರು ಐ ವಾಂಟ್ ಟು ಕಂಗ್ರ್ಯಾಚುಲೇಟ್. ಅತ್ಯುತ್ತಮವಾದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಹೇಳ್ತಾ ಇದ್ದೀನಲ್ಲ, ನನ್ನ ಜೀವನದಲ್ಲಿ, ನನ್ನ ವೃತ್ತಿಪರ ಮತ್ತು ನನ್ನ ಪರ್ಸನಲ್ ಜೀವನದಲ್ಲಿ ಇದು ಒಂದು ಅಡಿಗಲ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾನು ಇದನ್ನ ಎಲ್ಲಿ ಹೋದ್ರು ಇದನ್ನ ಹೆಮ್ಮೆಯಿಂದ ಹೇಳ್ತೀನಿ. ನನ್ನ ಕೋಲಾರ ಜಿಲ್ಲೆಯಲ್ಲಿ, ನನ್ನ ಮುಳಬಾಗಿಲು ತಾಲೂಕಿನಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನ ಅರಿವು ಭಾರತ ಅನ್ನೋ ಒಂದು ಆರ್ಗನೈಸೇಷನ್, ಒಂದು ಏನು ಸೈನಿಕರು ಅಂತ ಒಂದು ಒಳ್ಳೆ ಪದವನ್ನ ಯೂಸ್ ಮಾಡುವ ಸೈನಿಕರು ನನ್ನನ್ನ ಆ ಸೇನೆಯಲ್ಲಿ ಒಬ್ಬ ಸೈನಿಕನನ್ನಾಗಿ ನನ್ನೂ ಕೂಡ ಕರ್ಕೊಂಡು ಹೋಗಿದ್ರು ಅಂತ ಹೇಳೋದಕ್ಕೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ. ಅಂಡ್ ಯಾವತ್ತು ಆಡಂಬರವನ್ನ ಎಲ್ಲರೂ ತುಂಬಾ ಜನ ತೋರಿಸ್ಕೊಂತಾರೆ, ಆದರೆ ಆಡಂಬರ ಇಲ್ಲದೆ ಅವರ ಬಗ್ಗೆ ಮಾತಾಡ್ತೀವಲ್ಲ, ಶಿವಪ್ಪ ಅವರ ಹೆಸರು ಎಲ್ಲೂ ಇಲ್ಲ. ನಾವು ಹುಡುಕ್ತೆ, ನಾನು ಐ ಸರ್ಚ್ ಫಾರ್ ಹಿಸ್ ನೇಮ್ ಇನ್ ದಿ ಇನ್ವಿಟೇಷನ್ ಅವ್ರ ಹೆಸರು ಇಲ್ಲ ನೋಡಿ. ಕೆಲಸ ಮಾಡೋರಿಗೆ ಬೇಡ, ಈ ಎಲ್ಲರೂ ಅವ್ರ ಹೆಸರು ತಗೊಂಡಿದ್ರು. ಅವ್ರ ಹೆಸರು ಅಲ್ಲಿ ಇಲ್ಲ ಅಂದ್ರು ಇಲ್ಲಿರೋರು ಎಲ್ಲರೂ ಅವ್ರ ಹೆಸರನ್ನ ತಗೊಂಡಿದ್ರು. ಆ ರೀತಿ ನಾವೆಲ್ಲ ಕೆಲಸ ಮಾಡ್ತೀವಿ. ನಮ್ಮ ಕೆಲಸ ನಮ್ಮ ಬಗ್ಗೆ ಮಾತಾಡ್ಬೇಕಷ್ಟೇ ಹೊರತು ನಾವಿರೋದ್ರಿಂದ ಮಾತಾಡೋ ರೀತಿ ಆಗ್ಬಾರ್ದು. ಸೊ ಈ ಒಂದು ನಿಟ್ಟಿನಲ್ಲಿ ಈ ಗ್ರಾಮದವರೆಲ್ಲರೂ ಏನು ಒಂದು ಕಟ್ಟ ನಿರ್ಧಾರವನ್ನ ತಗೊಂಡಿದ್ದೀರ, ಇದನ್ನ ಚಾಚೂ ತಪ್ಪದೆ ಮನಸ್ಪೂರ್ವಕವಾಗಿ ನೀವು ಮಾಡಬೇಕು. ನಾನು ಇದನ್ನ ಯಾಕೆ ಇಲ್ಲಿ ಈ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ನಾನು ಮಕ್ಕಳನ್ನ ಅಬ್ಸರ್ವ್ ಮಾಡ್ತೀನಿ. ದೊಡ್ಡವರಾಯ್ತು, ಅವರು ಬರ್ತಾರೆ, ಹೇಳ್ತಾರೆ, ಕೂತ್ಕೊಂತಾರೆ, ಹೋಗ್ತಾರೆ. ನಾನು ಮಕ್ಕಳನ್ನ ಅಬ್ಸರ್ವ್ ಮಾಡ್ತೀನಿ. ಯಾಕೆ ಅಂದ್ರೆ ಇಲ್ಲಿ ಏನ್ ನಡೀತಾ ಇದೆ ತುಂಬಾ ತೀಕ್ಷ್ಣವಾಗಿ ನೋಡ್ತಾರೆ ಅವರು. ತೀಕ್ಷ್ಣವಾಗಿ ನೋಡೋದಲ್ಲದೆ ಅವ್ರ ಮನಸ್ಸಿಗೂ ಅದು ನೀವು ಬೇಡ ಅಂದ್ರೂ ಅದೊಂದು ಒಂದು ಅಚ್ಚೆ ಬಿದ್ದುಬಿಡುತ್ತೆ. ನಾನಿವತ್ತು ಗರ್ವದಿಂದ ಹೇಳ್ಬೋದು, ಇಲ್ಲಿ ಬಂದಿರುವ ಎಲ್ಲಾ ಮಕ್ಕಳು ಕೂಡ ಈ ಒಂದು ಕಾರ್ಯಕ್ರಮವನ್ನ ನೋಡಿ ಬರುವ ದಿನಗಳಲ್ಲಿ ಅವರಿಗೆ ಆಟೋಮ್ಯಾಟಿಕ್ ಆಗಿ ತಾನಾಗಿಯೇ ಅವರು ಎಲ್ಲರನ್ನು ಮನೆಗೆ ಬರೆ ಮಾಡ್ಕೊಳ್ಳೋದು, ಬೇರೆಯವ್ರು ಯಾರನ್ನು ನೋಡಿದ್ರು ನೀವು ಮಾಡ್ತಿರೋ ತಪ್ಪು ಅಂತ ಅವರು ಖಂಡಿತವಾಗ್ಲೂ ಹೇಳ್ತಾರೆ. ಅದು ಈ ಒಂದು ಕಾರ್ಯಕ್ರಮದ ನೀವು ಬರೇ ಇದು ಒಂದು ಮಾಡ್ತಾ ಇಲ್ಲ, ನೀವೇನು ಬರೇ ಒಂದು ಮನೆ
ಒಂದು ಅಸ್ಪೃಶ್ಯ ಮುಕ್ತ ಮನೆ ಒಂದು ಮಾಡ್ತಾ ಇದ್ದಾನೆ. ಜೀವನಗಳನ್ನ ನೀವು ಬದಲಾಯಿಸ್ತಾ ಇದ್ದೀರಿ, ಮಕ್ಕಳ ಜೀವನಗಳನ್ನ ಕೂಡ ನೀವು ಬೆಳೆಸ್ತಾ ಇದ್ದೀರಿ. ಸೊ ಈ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆದು ನೀವೆಲ್ಲರೂ ಒಂದು ಅವಕಾಶ ನೀಡಿದ್ದಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ತಾ, ಈ ನಾವು DC ಸಾಹೇಬರು ಮಾತಾಡ್ಕೊತಾ ಇದ್ವಿ, ಈ ಪ್ರೋಗ್ರಾಮ್ ಎಲ್ಲೇ ಆದ್ರೂ 99% ನಾವು ಸಾಹೇಬರು ಅಂತೂ ನಮ್ಮ ಅಟೆಂಡೆನ್ಸ್ ಕಂಪಲ್ಸರಿ. ಯಾಕಂದ್ರೆ ಇಂಥ ವಿನೂತನವಾಗಿ ಎಲ್ಲೂ ಆಗೋದಿಲ್ಲ. ದಿಸ್ ಇಸ್ ದ ನೀಡ್ ಆಫ್ ದಿ ಅವರ್. ನಾವು ಸಾಕಷ್ಟು ನಮ್ಮ ಆಫೀಸಲ್ಲಿ ಕೆಲಸಗಳು ಮಾಡ್ತಾ ಇರ್ತೀವಿ, ಅದು ಒಂದು ನಿಟ್ಟಲ್ಲಿ ಆಗುತ್ತೆ. ಸಾಮಾಜಿಕ ಪರಿವರ್ತನೆ, ದಟ್ ಈಸ್ ಇಂಪಾರ್ಟೆಂಟ್. ನಾವೆಲ್ಲ ಬಂದಿರೋದು ಇಲ್ಲಿ ಏನು ಅಧಿಕಾರ ಅಂತ ಪದ ನಾನು ಉಪಯೋಗಿಸೋದಿಲ್ಲ, ನಾನು ಜವಾಬ್ದಾರಿ ಅಂತ ಪದ ಉಪಯೋಗಿಸ್ತೀನಿ. ನಾವೆಲ್ಲ ಅಧಿಕಾರಿಗಳಲ್ಲ, ನಾವು ಜವಾಬ್ದಾರಿ ಹೊತ್ಕೊಂಡವ್ರು ಅಷ್ಟೇ. ನಮಗೆ ಸರ್ಕಾರ ಒಂದು ಜವಾಬ್ದಾರಿ ನೀಡಿದೆ. ಆ ಜವಾಬ್ದಾರಿ ಏನು? ಸಾಮಾಜಿಕ ಸುಧಾರಣೆ. ಅಂತ್ಯವಾಗಿ ಇನ್ ದಿ ಎಂಡ್ ನಮಗೆ ಕೊಟ್ಟಿರೋದು ಸಾಮಾಜಿಕ ಸುಧಾರಣೆ ಮಾಡಿ ಅಂತ. ಆ ಒಂದು ನಿಟ್ಟಿನಲ್ಲಿ ದಿಸ್ ಇಸ್ ದ ಬೆಸ್ಟ್ ವೇ. ನಾನು ನಿಮಗೆ ಸ್ಟೇಷನ್ಗೆ ಕರ್ಕೊಂಡ್ಬಂದು ಲೀಗಲ್ ಆಗಿ ಆಕ್ಷನ್ ಮಾಡ್ಬೋದು, ಪೊಲೀಸ್ ಆಕ್ಷನ್ ಮಾಡ್ಬೋದು, ಆದರೆ ಶಾಶ್ವತ ಅಲ್ಲ. ಇಲ್ಲಿ ನಡೀತಾ ಇರೋದು ಇದು ಶಾಶ್ವತ. ಸೊ ಇದನ್ನ ನೀವು ಯಾವಾಗಲೂ ಮುಂದುವರಿಸಿ ಅಂತ ಹೇಳ್ತಾ, ನಾವು ಸದಾ ನಿಮ್ಮ ಜೊತೆ ಇರ್ತೀವಿ. ನಮ್ಮನ್ನು ಈ ಒಂದು ಏನು ನಿಮ್ಮ ಹಾದಿಯಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಿ ನಿಮ್ಮ ಜೊತೆ ನಿಮ್ಮ ಸೇನೆಯಲ್ಲಿ ನಾವು ಒಬ್ಬ ಸೈನಿಕನಾಗಿ ನಿಲ್ತೀನಿ ಅಂತ ಹೇಳ್ತಾ, ಈ ದಿನ ಇಲ್ಲಿ ಕರೆದು ನನ್ನನ್ನ ಇಷ್ಟು ಪ್ರೀತಿಯಿಂದ ಬರಮಾಡ್ಕೊಂಡಿದ್ದಕ್ಕೆ ಧನ್ಯವಾದಗಳನ್ನ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.